ಹೋಗಿದ್ದು ಬಂದ್ಬಿಡೋಣ ಅಂತ ಅಂದ್ಬಿಟ್ಟು ಎಲ್ಲ ದೇವ್ರಿಗೂ ಹೋಗಬೇಕು ಅಂತ ಅಂದ್ಕೊಂಡಿದ್ದೀನಿ. ಅಂದರೆ ನಮ್ಮ ಮನೆ ದೇವ್ರು ಕಾಲಭೈರವೇಶ್ವರ ಸ್ವಾಮಿಗೆ ಮತ್ತು ಬದನಾಳ್ ಒಂದ್ಸಲ ಹೋಗಬೇಕು ಅಂತ. ಸೊ ಅದರಲ್ಲಿ ಮ್ಯಾಂಡೇಟಲ್ಲಿ ಮಂತ್ರಾಲಯ ಇದೇ ಇರುತ್ತೆ ಲಿಸ್ಟಲ್ಲಿ. ಸೊ ಫಸ್ಟ್ ಮಂತ್ರಾಲಯಗೆ ಹೋಗ್ತಾ ಇದ್ದೀವಿ. ನಾನು ನಮ್ಮಣ್ಣ ನಿಖಿಲ್ ಅವರು ನಿಶಾ ಹೋಗ್ತಾ ಇದ್ದೀವಿ. ಫಾರ್ ಎ ಚೇಂಜ್ ನಾವು ಕಾರಲ್ಲಿ ಹೋಗ್ತಾ ಇಲ್ಲ, ಏನರಲ್ಲಿ ಹೋಗ್ತೀವಿ, ಹೆಂಗಿರುತ್ತೆ ಜರ್ನಿ ಎಕ್ಸ್ಪೀರಿಯನ್ಸ್ ಅಂತ ನೋಡುವಂತೆ ಬನ್ನಿ. ಟೈಮಾಗಿ ಹೋಗಿದ್ದೀವಿ. ಇವಾಗ ನಾವು ಎಲ್ಲಿದ್ದೀವಿ ಅಂತ ಗೊತ್ತಿಲ್ಲ. ನಂದಿ ಹಿಲ್ಸ್ ಹತ್ರ ಇದೀವಾ. 12 ಗಂಟೆ. ನಾವು ಮಂತ್ರಾಲಯಕ್ಕೆ ಹೋಗ್ತಿರೋದು ಫಾರ್ ದ ಫಸ್ಟ್ ಟೈಮ್ ಬಸ್ಸಲ್ಲಿ ಹೋಗ್ತಾ ಇದ್ದೀವಿ. ಬಿಕಾಸ್ ಲಾಂಗ್ ಜರ್ನಿ ಕರ್ಕೊಂಡು ಹೋಗೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಈ ಸಲ ಬಸ್ನ ಆಫ್ ಮಾಡಿಬಿಟ್ಟು ಸೀಟ್ ಬುಕ್ ಮಾಡಿಕೊಂಡು ಸ್ಲೀಪರ್ ಕೋಚಲ್ಲಿ ಹೋಗ್ತಾ ಇದ್ದೀವಿ. ಯಾಕಂತಂದರೆ ಬೇಬಿದು ಸೇಫ್ಟಿ ಇಂಪಾರ್ಟೆಂಟ್ ಅಲ್ವಾ. ಸೊ ಅದೆಲ್ಲದಕ್ಕಿಂತ ಮೀರಿ ನಾನು ಲಾಂಗ್ ಟೈಮ್ ಕುತ್ಕೊಳ್ಳೋಕ್ಕಾಗಲ್ಲ, ಒಂದು 7-8 ಅವರ್ ಕಂಟಿನ್ಯೂಸ್ ಆಗಿ ಅಂದ್ಬಿಟ್ಟು 1-2-3 hours ಆದರೆ ಕುತ್ಕೊಬಿಡ್ಬೋದು. ಆ್ಯಂಡ್ ಆಲ್ಸೋ ಈ ಸಲ ಮಂತ್ರಾಲಯಕ್ಕೆ ಹೋಗ್ತಿರೋದು ವೆರಿ ಸ್ಪೆಷಲ್. ಯಾಕೆ ಅಂತಂದರೆ ನನ್ನ ಮಗು ಜೊತೆ ಹೋಗ್ತಾ ಇದ್ದೀನಿ. ಹೋಗ್ತಾ ಇದ್ದೀನಿ ಆ್ಯಸ್ ಅ ಫ್ಯಾಮಿಲಿಯಾಗಿ. ಸೊ ಏನೋ ಒಂಥರ ಡಿಫ್ರೆಂಟ್ ಫೀಲಿಂಗು. ಬಸ್ಸಲ್ಲೆಲ್ಲ ಮಲಗಿದಾಗೆಲ್ಲ ಅದೇ ಅನ್ಕೊತಾ ಇದೆ, ದೇವರೇ ಬೇಗ ಬರಲಿ ಮಂತ್ರಾಲಯ, ಮತ್ತು ಏನೂ ಆಗದೆ ಇರಲಿ. ಮತ್ತು ಅದೆಲ್ಲ ಹಿಂಗೆ ಸ್ವಲ್ಪ ಕುಲ್ಕಿದಾಗೆಲ್ಲ ಏನೋ ಒಂಥರ ಕಾನ್ಷಿಯಸ್ಸು. ಫಸ್ಟ್ ಟೈಮ್ ಅಲ್ವಾ. ಸೊ ನೋಡೋಣ ನಾಳೆ ಹೇಗೆ ದರ್ಶನ ಆಗುತ್ತೆ ಹೆಂಗೇನು ಅಂತ. ನಮ್ಮಣ್ಣ ಆಲ್ರೆಡಿ ಫ್ಲ್ಯಾಟ್ ತಿನ್ಕೊಂಡು ಇವಾಗ ಇಲ್ಲೊಂದು ಸ್ಟಾಪ್ ಕೊಟ್ಟಿದ್ರು. ನಾನು ನಿಶಾ ಅಷ್ಟೇ. ಇವಾಗ ಊಟ ಆಯಿತು. ಇವಾಗ ಮಲ್ಕೊಂಡ್ರೆ ಒಂದು ಒಳ್ಳೆ ನಿದ್ದೆ ಬಂದ್ಬಿಟ್ರೆ ಸಾಕು ಅಂತ ಬೇಡ್ಕೊತಾ ಇದ್ದೀನಿ ದೇವ್ರಿಗೆ. ಬೆಳಗ್ಗೆ ಎದ್ಬಿಟ್ಟು ಡೈರೆಕ್ಟ್ ಮಂತ್ರಾಲಯಕ್ಕೆ ಹೋಗಿರ್ತೀವಿ. ಅಷ್ಟೇ ಅಲ್ವಾ ನಿಶಾ? ಅಷ್ಟೇ. ಬನ್ನಿ ಹೋಗೋಣ. ಬಸ್ ಹೊರಡು ತಿಂಗೆ ಮಾತಾಡ್ಕೊಂಡು ನಿಂತಿದ್ರೆ ನಂಗೆ ಕುಲ್ಬಿಟ್ಟು ಹೋಯ್ತಾರೆ. ಸಿಂಹ ಕರ್ತದೆ ಒಂದು ಬ್ಯಾಗ್ನ ಕೊಟ್ಕೊಂಡು ಮಲ್ಕೊಂಡು ಬನ್ನಿ. ನಿಮ್ಗೆ ಕೊಟ್ಟೋಗ್ತಾರೆ. ಮತ್ತೇನು ಬ್ಯಾಗ್ ನಿನಗೆ ಮಲ್ಕೊಳ್ಳಿಬೇಕಪ್ಪ. ನಿಮ್ಮ ರೂಮ್ ತೋರಿಸಿ. ಆರಾಮಾಗಿ ಮಲ್ಕೊಳ್ಳಿ. ಆಯಿತು. ಕಾಣಿಸ್ತಾ ಇದ್ದೀನಿ ನಾನು? ಕಾಣಿಸ್ತಿದ್ಯಾ? ನನ್ನ ಗಂಡ ಬಂದಿದ ತಕ್ಷಣ ಏನಂತ ಗೊತ್ತಾ, ನಾನು ಆ ಕಡೆ ಬಿಟ್ಟಿದ್ದೀನಿ ಅಂದರು. ಯಾಕೆ ಈ ಕಡೆಗೆ ಅಂತ ಅಂದರೆ ಚಾರ್ಜಿಂಗ್ ಕೊಂಡಿದ್ದೆ. ಹಾಯ್ ನಿಶಾ ರವೀಂದ್ರ. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಎಲ್ಲರಿಗೂ. ದೇವಾ, ನಮ್ಮ ಕತೆ ಕೇಳಂಗಿಲ್ಲ ನೀವು. ಯಾಕೆ ಅಂದರೆ ಹೇಳು ನಿನ್ನ ಕತೆ. ನಾನು ಯಾರಿಗೂ ಸಜೆಸ್ಟ್ ಮಾಡೋದಾಗೆ ಸ್ಲೀಪಿಂಗ್ ಕೋಚ್ ನಾನು ಹೆಂಗೋ ಇರುತ್ತೆ ಅಂದ್ಕೊಂಡ್ಬಿಟ್ಟಿದ್ದೆ. ಫಸ್ಟ್ ಟೈಮ್ ಬಂದಿದ್ದು ಅಂದರೆ ಪ್ರೆಗ್ನೆಂಟ್ ಲೇಡೀಸ್ ಕೇಳ್ತಾ ಇರೋದು. ಸ್ವಲ್ಪ ರ್ಯಾಶ್ ಡ್ರೈವಿಂಗ್ ಇತ್ತು ಮತ್ತು ತುಂಬ ಹಿಂಗೆ ಅಳ್ಳಾಡಿತು. ಸೊ ಇಡೀ ನೈಟ್ ಪೂರ ಒಂದು ಡ್ರಾಪು ನಿದ್ದೆ ಮಾಡಿಲ್ಲ ನಾನು. ಇವರೆಲ್ಲ ಮಲಗಿದ್ರು 3 ಜನ, ನಾನು ಮಲ್ಗೇ ಇಲ್ಲ. ಬಂದು ಅದಕ್ಕೆ ರೂಮ್ ಚೆಕ್ ಇನ್ ಮಾಡ್ಕೊಂಡು ಪಟ್ಪಟ್ ಅಂತ ಮಲ್ಕೊಂಡ್ಬಿಟ್ಟು ಇವಾಗ ಮತ್ತೆ ಎದ್ದು ಊಟ ಮಾಡ್ತಾಯಿದ್ದೀವಿ. ಫ್ರೆಶ್ ಅಪ್ ಆಗಿಬಿಟ್ಟು ಹೋಗಬೇಕು ದರ್ಶನಕ್ಕೆ. ಇವತ್ತು ಬೇರೆ ಗುರುವಾರ. ನಾವೆಲ್ಲಿ ಸಂಜೆ ಹೋಗೋಣ ಅಂತ ಅಂದ್ಕೊಂಡ್ವಿ, ಯಾಕಂದರೆ ತುಂಬ ರಶ್ ಇರುತ್ತೆ ಅಂದ್ಬಿಟ್ಟು ಅಷ್ಟೇ. ಆ್ಯಂಡ್ ಹೋಗೋ ರಿಟರ್ನ್ ಟಿಕೆಟ್ಸ್ನೆಲ್ಲ ಕ್ಯಾನ್ಸಲ್ ಮಾಡಿ ಬಸ್ ಟಿಕೆಟ್ನ ನಾನು ಹೇಳಿದೆ ಕಾರ್ನ ಬುಕ್ಸು ಅಂತ. ಅವ್ರ ಡೈಲಾಗ್ ನಾನು ಹೇಳ್ತಿದ್ದೀನಿ. ಅವ್ರು ಮಾತಾಡಲ್ಲ ಅಲ್ವಾ, ಅವ್ರು ನಾನು ಹೇಳ್ತೇನೆ ಬೇಡ ಅಂತ ಹೇಳಿದೆ. ನಾನು ಮಾತನ್ನ ಕೇಳಲಿಲ್ಲ. ಕಾರಲ್ಲಿ ಹೋಗೋಣ ಅಂತ ಹೇಳಿದೆ, ಕೇಳಲಿಲ್ಲ. ಯಪ್ಪ ಎಷ್ಟೊತ್ತು ಮಂತ್ರಾಲಯಕ್ಕೆ ಹೋಗ್ಬಿಡ್ತೀನೋ ಅಂತ. ಲಾಸ್ಟ್ 1 hour ಜರ್ನಿ ಮಾತ್ರ. ಥ್ರೂ ಔಟ್ ದ ನೈಟ್ ಏನಿಲ್ಲ. ಬಟ್ ನನಗೆ ಕಾನ್ಷಿಯಸ್ನೆಸ್ಗೆ ಬರ್ತಾ ಇರಲಿಲ್ಲ ನಿದ್ದೆ. ಬಟ್ ಲಾಸ್ಟ್ ಅಂದರೆ ತಗೊಂಡು ಬೆಂಗಳೂರು ಕಡೆಗೆ ಪಯಣ. ಇಲ್ಲಿ ಒಂದು ಪ್ಲೇಟ್ ರೈಸ್ಗೆ 4 ಜನ ತಿನ್ನೋದು ನಾನು ಕೊಟ್ಟಿದ್ದೇನೆ. ಅದಕ್ಕೆ ನಮ್ಮ ಒಬ್ಬನೇ ತಿಂತವನೆ ಅಷ್ಟೇ. ಒಂದು ಕೊಡ್ತಾ ಇದ್ದೀವಿ. ಈಗ 4:15 ಇನ್ನೂ 15 ನಿಮಿಷ ಟೈಮ್ ಇರೋದ್ರಿಂದ ಅವರೇ ಆಫ್ ಮಾಡಿದ್ರೆ ಸ್ವಲ್ಪ ನೀಟಾಗಿ ಕೇಳಿಸುತ್ತೆ ಆಡಿಯನ್ಸ್ಗೆ. ಅಮ್ಮ ಏನು ಇಬ್ಬರು ಪಿನ್ನಿಂಗ್ ಹಾಕೊಂಡ್ಬಿಟ್ಟಿದ್ರೆ ಮಾತಾಡ್ಕೊಂತ ಹೊಂಟ್ರು ಡ್ರೆಸ್ಸು. ಇಲ್ಲ, ಬೇರೆ ಶಾಪ್ ಹೋಗಿದ್ದು, ನಾನೇ ಬೇರೆ ಶಾಪ್ ಹೋಗಿದ್ವಿ. ಇಬ್ರಿಗೂ ಒಂದೇ ಇಷ್ಟ ಆಗ್ಬಿಟ್ಟಿದೆ. ಜನ ಎಲ್ಲ ನಂಬಿಟ್ರು. ಸೊ ನಮ್ಮ ಅಣ್ಣ ಮತ್ತು ನಿಖಿಲ್ ಪಂಚೆ ಹಾಕೊಂಡು ರೆಡಿ ಆಗಿದ್ದಾರೆ. ನಾನು ಪೆಂಡಿಂಗ್ ಆಗಿದ್ವಿ. ಹಿಂಗೆ ಹಾಕೊಂಡು ರೆಡಿ ಆಗ್ತಾ ಇದ್ದೀವಿ. ನೀನು ಹೊರಬೇಕು. ಅಷ್ಟನ್ನ ಇದು ಮಾಡೋಕ್ಕಾಯ್ತದ ಗೈಸ್? ನಾಳೆ ಆಯ್ತದೆ ಅಷ್ಟೇ. ನಮ್ಮ ದೃಷ್ಟಿ ಆಗುತ್ತೆ. ಗೈಸ್ ಏನು ಅಂತಂದರೆ ನಾವು 3 ಗಂಟೆಗೆ ಇಬ್ಬರಿದ್ದೀವಲ್ಲ ರೆಡಿಯಾಗಿ ಅಂತ ಇದೆ. ಈ ಸೈಡ್ ಬಂದೇ ಇರಲಿಲ್ಲ. ಸೊ ಹಂಗೆ ನೋಡ್ಕೊಂಡು ಹೋಗೋಣ ಅಂತ ಬಂದ್ವಿ. ಎಸ್, ಇವಾಗ ಬನ್ನಿ ದರ್ಶನ ಮಾಡುವ. ಥ್ಯಾಂಕ್ಸ್. ಇವಾಗ ನಾವು ಚೆಕ್ಔಟ್ ಮಾಡಿಕೊಂಡು ಹೊಡ್ತಾ ಇದ್ದೀವಿ. ದಿಸ್ ಇಸ್ ದ ಕಾರ್ ವಿ ಬುಕ್ಡ್. ಸೊ ಇವಾಗ ಹೋಗಬೇಕು. ನನ್ನ ಪಾಪಗೆ ಆರೆಂಜ್ ತಿನ್ನಬೇಕು ಅನಿಸ್ತು, ಅದಕ್ಕೆ ತಿಂತಾ ಇದ್ದೀನಿ. ಗೈಸ್ ರೆಸ್ಟ್ ಮಾಡಿದ್ರೆ ಆಯಿತು. ಸೊ ಇವಾಗ ಮತ್ತೆ ಟೆಂಪಲ್ ರನ್ ಥರ ಆಗಿದೆ, ಏನೋ ಗೊತ್ತಿಲ್ಲ. ನಾನು ಮನಸ್ಸಲ್ಲಿ ಅಂದ್ಕೊಂಡೆ, ಬಟ್ ಬ್ಯಾಕ್ ಟು ಬ್ಯಾಕ್ ದೇವರಿಗೆ ಕರ್ಸ್ಕೊತಾ ಇದ್ದಾರೆ. ಸುಮ್ಮನೆ ಹಂಗೆ ಪ್ಲ್ಯಾನ್ ಮಾಡಿದ್ದು. ಫಸ್ಟ್ ಚಾಮುಂಡಿ ಬಿಟ್ಟು ಹೋಗೋಣ ಅಂತ, ಆಮೇಲೆ ಕೆಲವರಂತ ಅವ್ರ ಮನೆಯಲ್ಲಿ ಹೋಗೋಣ ಬದಲಾಗಿ ಅಂತ. ಸೊ ಇವಾಗ ಹಾಸ್ಪಿಟಲ್ಗೆ ಹೋಗಬೇಕು. ವಿಸಿಟ್ ಇತ್ತು, ಮತ್ತು ಡಾಕ್ಟರ್ ವಿಸಿಟ್ ಇತ್ತು. ಸೊ ಡಾಕ್ಟರ್ನ ಮೀಟ್ ಮಾಡಿಕೊಂಡು ಕೆಲವೊಂದಷ್ಟು ಟ್ಯಾಬ್ಲೆಟ್ಸ್ನ ಚೇಂಜ್ ಮಾಡ್ತಾರೆ, ಇಲ್ಲ ಅದನ್ನೇ ಕಂಟಿನ್ಯೂ ಮಾಡ್ತಾರೆ. ಮತ್ತು ಟ್ಯಾಬ್ಲೆಟ್ಸ್ ಎಲ್ಲ ಖಾಲಿ ಆಗಿತ್ತು. ಅಂದರೆ ಎವ್ರಿ ಮಂತ್ ಚೆಕಪ್ ಹೋಗೋದು. ವೀಕ್ಸಲ್ಲಿ ನಿಮಗೆ ಮೂಮೆಂಟ್ ಎಲ್ಲ ಗೊತ್ತಾಗುತ್ತೆ ಕಂಪ್ಲೀಟ್. ಇವಾಗ ಒಂದು ಸ್ವಲ್ಪ ಗೊತ್ತಾಗ್ತಾ ಇರುತ್ತಲ್ವಾ ಅಂತ ಕೇಳಿದ್ರೆ ನಂಗೆ ಸ್ವಲ್ಪ ಗೊತ್ತಾಗ್ತದೆ ಆ್ಯಕ್ಚುಲಿ. ಇವಾಗ ಚಿಲ್ ಅಂತ ಅಂದರೆ ಅಲ್ಲಿ ಇಲ್ಲಿ ಆಗೋದು ಗೊತ್ತಾಗುತ್ತೆ. ಸೊ ನೆಕ್ಸ್ಟ್ ಇನ್ನೊಂದು 3-4 ವೀಕ್ಸ್ಗೆ ಕಂಪ್ಲೀಟ್ ಕ್ಲಿಯರಾಗಿ ಗೊತ್ತಾಗುತ್ತೆ ನಿಮಗೆ ಮೂಮೆಂಟ್ಸ್ ಎಲ್ಲ ಅಂತ ಹೇಳಿದರೆ. ಸೊ ಇವಾಗ ನಿಶನ್ನ ಕರ್ಕೊಂಡು ಹೊರಡಬೇಕು. ಟೈಮ್ ಇವಾಗ 1:15 ಆಗಿದೆ. ಓಕೆ, ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್, ಶೇರ್, ಕಮೆಂಟ್ ಮಾಡಿ.